ಆನೇಕಲ್ ಪಟ್ಟಣದ ಸಮೀಪದಲ್ಲಿರುವ ಶ್ರೀ ಶಂಕರಾಚಾರ್ಯ ಆಶ್ರಮ ಹಾಗೂ ಶ್ರೀ ಸಾಯಿ ರುಕ್ಮಿಣಿ ಮಹಲ್ ಆವರಣದಲ್ಲಿ ನ್ಯೂ ಬಾಲ್ಡ್ವಿನ್ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರಾದ ಡಾಕ್ಟರ್ ವೇಣುಗೋಪಾಲ್ ಮತ್ತು ಶ್ರೀಮತಿ ಸೌಭಾಗ್ಯವತಿ ವೇಣುಗೋಪಾಲ್ ರವರ ನೇತೃತ್ವದಲ್ಲಿ ಲೋಕ ಕಲ್ಯಾಣಕ್ಕಾಗಿ ನಡೆದ ಸಹಸ್ರ ಚಂಡಿಕಾ ಮಹಾಯಾಗವು ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ಹಾಗೂ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು 6 ದಿನಗಳ ನಡೆದ ಸಹಸ್ರ ಚಂಡಿಕಾ ಮಹಾಯಾಗದಲ್ಲಿ ಲಕ್ಷಾಂತರ ಭಕ್ತರು ಭಾಗವಹಿಸಿ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಇನ್ನು ಆನೇಕಲ್ ತಾಲೂಕಿನಲ್ಲಿಯೇ ಪ್ರಥಮ ಬಾರಿಗೆ ಆಯೋಜಿಸಿದ್ದ ಸಹಸ್ರ ಚಂಡಿಕಾ ಮಹಾಯಾಗಕ್ಕೆ ಅನೇಕ ರಾಜಕೀಯ ಮುಖಂಡರುಗಳು, ಸ್ವಾಮೀಜಿಗಳು, ಹೋರಾಟಗಾರರು, ಸಾಧು ಸಂತರು, ವಿಶೇಷವಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿದ ದೃಶ್ಯ ಕಂಡುಬಂತು. ಇನ್ನು ಕೊನೆ ದಿನವಾದ ಇಂದು ಸಹಸ್ರ ಚಂಡಿಕಾ ಮಹಾಯಾಗದ ಪೂರ್ಣಾಹುತಿ ಹಾಗೂ ಕುಂಭಾಭಿಷೇಕವು ಭಕ್ತರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ಕಾರ್ಯಕ್ರಮದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ, ಮಾಜಿ ಸಚಿವ ಭೈರತಿ ಬಸವರಾಜ್, ಸ್ವಾಮೀಜಿಗಳು, ಸ್ಥಳೀಯ ಮುಖಂಡರಾದ ಏರ್ಟೆಲ್ ಸುರೇಶ್, ದಿನ್ನೂರು ರಾಜು, ಎಂಸಿಹಳ್ಳಿ ಮುರಳಿ, ಕೃಷ್ಣ, ಚಿಕ್ಕನಾಗಮಂಗಲ ಗುರು, ಹಳೆಚಂದಾಪುರ ರಾಮು, ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕ ಹಗಡಿ ಸೇರಿದಂತೆ ಭಕ್ತರು ಭಾಗವಹಿಸಿದರು. ಗುರುಬ್ರಹ್ಮ ಗುರುವಿಷ್ಣು ಗುರುದೇವ ಮಹೇಶ್ವರ ಏನು 7 ದಿನಗಳ ಕಾಲ ಯಶಸ್ವಿಯಾಗಿ ಸಹಸ್ರ ಚಂಡಿಯಾಗದ ಅಂತಿಮ ಘಟ್ಟಕ್ಕೆ ಈ ದಿನ ನಾವು ಬಂದು ಸಂಪೂರ್ಣವಾಗಿ 7 ದಿನಗಳಿಂದ ನಡೆದಂತಹ ಎಲ್ಲ ದೇವತಾ ಕಾರ್ಯಗಳನ್ನು ಮುಗಿಸ್ಕೊಂಡು ಕರೆಕ್ಟಾಗಿ 12 ಗಂಟೆ 15 ನಿಮಿಷಕ್ಕೆ ಮುಹೂರ್ತದಲ್ಲಿ ಮಹಾಪೂರ್ಣ ಕುಂಭ ಅಭಿಷೇಕವಾಗಿ ಮುಗಿಸಿ ತಾಯಿಗೆ ಎಲ್ಲ ರೀತಿಯ ಹೋಮಕುಂಡಗಳಿಂದ ಆದಂತಹ ಹೋಮ ಹವನಗಳನ್ನು ಸಮರ್ಪಣೆ ಮಾಡಿ ಅತ್ಯಂತ ಯಶಸ್ವಿಯಾಗಿ ಸಹಸ್ರ ಚಂಡಿ ಯಾಗವನ್ನು ನಮ್ಮ ನ್ಯೂ ಬಾಲ್ಡ್ವಿನ್ ಸಂಸ್ಥೆಯ ಸಂಸ್ಥಾಪಕರಾದಂತಹ ನಮ್ಮ ವೇಣುಗೋಪಾಲ್ ಹಾಗೂ ಶ್ರೀಮತಿ ಸೌಭಾಗ್ಯವತಿರವರು ಲೋಕ ಕಲ್ಯಾಣಕ್ಕಾಗಿ ಮಾಡಿದಂತಹ ಈ ಕಾರ್ಯಕ್ರಮ ಅತ್ಯಂತ ನಾವು ಏನು ಅಂದ್ಕೊಂಡಿದ್ವಿ ಅದಕ್ಕಿಂತ ಹೆಚ್ಚಾಗಿ ಯಶಸ್ವಿಯಾಗಿದೆ. ಪ್ರತಿದಿನ ಸಹಸ್ರಾರು ಸಂಖ್ಯೆಯಲ್ಲಿ ನಾವು ಸುಮಾರು 1.25 ಲಕ್ಷ ಜನ ಬಂದು ಈ ಒಂದು ದರ್ಶನವನ್ನು ಮಾಡ್ತಾರೆ ಅಂತ ಒಂದು 7 ದಿನಗಳ ಕಾಲ ನಾವು ಅಂದಾಜು ಮಾಡಿದ್ವಿ. ನಮ್ಮ ಅಂದಾಜಿನ ಪ್ರಕಾರ ಅದಕ್ಕಿಂತ ಮೀರಿ ಸುಮಾರು 1,70,000ರಿಂದ 1,90,000 ಜನ ನಮ್ಮ ಭಕ್ತಾದಿಗಳು ಈ ಯಾಗ ಕಾರ್ಯಕ್ರಮದಲ್ಲಿ 7 ದಿನಗಳಲ್ಲಿ ಪಾಲ್ಗೊಂಡು ಪ್ರತಿಯೊಬ್ಬರು ಪ್ರಸಾದ ವಿನಿಯೋಗವನ್ನು ತಗೊಂಡು ತುಂಬ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ 7 ದಿನಗಳಿಂದ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಹಲವಾರು ಗುರುಹಿರರು, ಪೀಠಾಧಿಪತಿಗಳು, ರಾಜಕಾರಣಿಗಳು ಹಾಗೂ ಈ ಮುಖಂಡರು, ಗಣ್ಯರು, ಅತಿಥಿಗಳೆಲ್ಲ ಬಂದು ತಾಯಿಯ ದರ್ಶನವನ್ನು ಮಾಡಿ ಆಶೀರ್ವಾದವನ್ನು ಪಡೆದಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ತಾಯಿ ಸರ್ವರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊತ ಹಾಗೂ ನಮ್ಮ ಆನೇಕಲ್ ಜನತೆ ಹಾಗೂ ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮನ ಹಾಗೂ ತಾಯಿಯ ಆಶೀರ್ವಾದವನ್ನು ಪಡೆದು ತುಂಬ ಕಾರ್ಯಕ್ರಮ ಯಶಸ್ವಿಯನ್ನು ಮಾಡಿಕೊಟ್ಟಿದ್ದಾರೆ. ನಾವು ವೇಣುಗೋಪಾಲ್ರವರು ಏನು 3 ತಿಂಗಳಿಂದ ಈ ಒಂದು ಸಹಸ್ರ ಚಂಡಿ ಯಾಗಕ್ಕೆ ನಮ್ಮ ಪೂರ್ವಭಾವಿಯಾಗಿ ಏನೆಲ್ಲ ಕಾರ್ಯಕ್ರಮಗಳನ್ನ ನಾವು ಮಾಡಿಕೊಂಡಿದ್ರು ಪ್ರತಿಯೊಂದು ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಸಾಂಸ್ಕೃತಿಕವಾಗಿ ಸಾಂಪ್ರದಾಯಿಕವಾಗಿ ಈ ಒಂದು ಸಹಸ್ರ ಕೋಟಿ ಯಾಗವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಮತ್ತು ಅವರ ಕುಟುಂಬದ ಎಲ್ಲ ಪರಿವಾರದವರಿಗೆ ತಾಯಿ ಚಾಮುಂಡಿ ಸರ್ವವನ್ನು ದಯಪಾಲಿಸಲಿ ಅಂತ ಕೇಳ್ಕೊತ ಇನ್ನಷ್ಟು ಅವ್ರಿಗೆ ಈ ರೀತಿ ಇನ್ನೊಂದು ದೊಡ್ಡ ಕಾರ್ಯಕ್ರಮಗಳನ್ನು ದೇವತಾ ಕಾರ್ಯಕ್ರಮಗಳು ಮಾಡುವಂಥ ಶಕ್ತಿಯನ್ನು ಅವರ ಕುಟುಂಬಕ್ಕೆ ದಯಪಾಲಿಸಲಿ ಅಂತೇಳಿ ನಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ನಾನು ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊತಾ ಇದ್ದೀನಿ. ಧರ್ಮೋ ರಕ್ಷತಿ ರಕ್ಷಿತಃ. ಜೈ ಹಿಂದ್. ಬಾಲ್ಡ್ವಿನ್ ಊರಿನ ಸಂಸ್ಥಾಪಕರಾದಂತಹ ವೇಣುಗೋಪಾಲ್ ಸರ್ ಅವರು ಇಡೀ ಇತಿಹಾಸದಲ್ಲಿ ಉಳಿಯುವಂಥ ಒಂದು ಮಹಾ ಚಂಡಿಕಾ ಯಾಗವನ್ನು ನಮ್ಮ ಆನೇಕಲ್ ಭಾಗದಲ್ಲಿ ಏರ್ಪಡಿಸಿ ಎಲ್ಲ ಒಂದು ಭಕ್ತಾದಿಗಳಿಗೂ ಮತ್ತು ರಾಜ್ಯದ ಹಿತಾಸಕ್ತಿಯಿಂದ ಈ ಒಂದು ಯಾಗದಲ್ಲಿ ಅವರ ಒಂದು ಸ್ವಂತಕ್ಕೆ ಅವರ ಒಂದು ಏನಿದ್ರೆ ಇಡೀ ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತ ರಾಜ್ಯದ ಒಳ್ಳೆಯ ಬೆಳೆ ಮಳೆಗಳು ಆಗಲಿ, ಈ ರಾಜ್ಯದ ಜನ ಸುರಕ್ಷಿತವಾಗಿ ಇರಲಿ ಅಂತ ಈ ಒಂದು ಯಾಗವನ್ನು ಮಾಡಿದ್ದಾರೆ. ಅವರಿಗೆ ಎಷ್ಟೇ ಧನ್ಯವಾದಗಳು ಹೇಳಿದ್ರು ಅದು ಸಣ್ಣದಾಗುತ್ತದೆ. ಹಾಗಾಗಿ ಆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡುವಂತಹ ಹೆಚ್ಚಿನ ಶಕ್ತಿ ಕೊಟ್ಟು ಅವ್ರು ಹೇಳ್ತಾಯಿದ್ರು ರಾಜ ಮಹಾರಾಜರ ಕಾಲದ 150 ವರ್ಷಗಳ ಹಿಂದೆ ಆಗಿರ್ತಕ್ಕಂಥ ಯಾಗ ನೋಡೋದೇ ಒಂದು ಪುಣ್ಯ ಅಂತ. ನಿಜವಾಗ್ಲೂ ನಮ್ಮ ಒಂದು ಭಾಗ್ಯ ಇದು. ಇವತ್ತು ನಾವು ಬಂದು ಈ ಒಂದು ಯಾಗದಲ್ಲಿ ಪಾಲ್ಗೊಂಡದ್ದು ಕಣ್ತುಂಬಿಕೊಂಡಿದ್ದೇವೆ. ಹಾಗಾಗಿ ಎಲ್ಲ ಈ ರಾಜ್ಯದ ಜನತೆಗೆ ಒಳ್ಳೆಯದಾಗಲಿ ಅಂತ ಮಾಡಿದಂಥ ಈ ಯಾಗ ಒಂದು ಪ್ರತಿಫಲ ಎಲ್ಲ ಜನತೆಗೆ ಮತ್ತು ಹೆಚ್ಚಿನಾಗಿ ಆ ಮಹಾನುಭಾವನಾದಂತಹ ವೇಣುಗೋಪಾಲ್ ಸರ್ಗೆ ಸಲ್ಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಕೋರ್ಕೊಳ್ತೇನೆ. ಇಂದು ಆನೇಕಲ್ನಲ್ಲಿ ವೇಣುಗೋಪಾಲ್ ಅವರು ಮಹಾಚಂಡಿಕಾ ಹೋಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದು ಆನೇಕಲ್ ಜನತೆಗೆ ಮತ್ತು ಸರ್ವ ಜನಾಂಗಕ್ಕೂ
ಒಳ್ಳೆಯದಾಗಲಿ ಅಂತೇಳಿ ಅವರು ಆಶಿಸಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಾವು ಮತ್ತು KR ಪುರಂನ ಶಾಸಕರಾದ ಬೈರತಿ ಬಸವರಾಜಣ್ಣವರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ಆಶಿಸ್ತಾರೆ. ಚಂಡಿಕಾ ಯಾಗ 19ರಿಂದ ಸ್ಟಾರ್ಟ್ ಆಗಿ ಇವತ್ತು ಪೂರ್ಣಾವಧಿ ಆಗಿದೆ. 6 ದಿವಸಗಳ ಕಾಲ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ನಡೆಸಿದಂಥ ನಮ್ಮ ವೇಣುಗೋಪಾಲ್ ಸರ್ ಅವ್ರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಲೇಬೇಕಾಗುತ್ತೆ. ಯಾಕಂದರೆ ಈ ಯಾಗ ಯಾರು ಇಂಥ ಯಾಗವನ್ನು ನಮ್ಮ ಜಿಲ್ಲೆಯಲ್ಲಾಗಲಿ ರಾಜ್ಯದಲ್ಲಾಗಲಿ ಕೆಲವೇ ಮಂದಿ ಮಾಡಿರ್ಬೋದು. ಅದರಲ್ಲಿ ನಮ್ಮ ವೇಣುಗೋಪಾಲ್ ಸರರು ಈ ಯಾಗವನ್ನು ಮಾಡಿ ಇಡೀ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ಅದೇ ಮೊದಲನೇದಾಗಿ ನಮ್ಮ ತಾಲೂಕಿಗೆ ಒಳಿತನ್ನು ಕೋರಿ ನಮ್ಮ ತಾಲೂಕಿನ ಜನತೆಗೆ ಯಾಗವನ್ನು ಮಾಡಿ ತುಂಬ ಕಷ್ಟಕಾಲದಲ್ಲಿದ್ದಂಥ ನಮ್ಮ ತಾಲೂಕಿನ ಜನತೆಗೆ ಮಳೆ ಬೆಳೆ ಮತ್ತು ದೇವರು ಅವರಿಗೆ ಐಶ್ವರ್ಯ ಅಂತಸ್ತು ಕೊಡಲಿ ಅನ್ನೋ ಮುಖಾಂತರ ಇವತ್ತು ಯಾಗವನ್ನು ಮಾಡಿದ್ದಾರೆ. ಅವರಿಗೆ ಎಷ್ಟು ಧನ್ಯವಾದಗಳು ಹೇಳಿದ್ರೂ ಕೂಡ ಸಾಲದು. ಈ ಯಾಗವನ್ನು ಇಡೀ ಸಮಾಜದಲ್ಲಿ ಕೆಲವೇ ಮಂದಿ ಮಾಡಿರೋದು. ಅದರಲ್ಲಿ ನಮ್ಮ ವೇಣುಗೋಪಾಲ್ ಅವರು ಈ ಭಾಗದಲ್ಲಿ ತುಂಬ ಪ್ರಮುಖವಾಗಿ ಅವರು ಹೆಸರು ನಿಲ್ಲಬೇಕಾಗತ್ತೆ. ಮತ್ತು ಈ ಸಮಾಜದಲ್ಲಿ ಈ ಜನ ಪಾಪ ಬಿಸಿಲು ಮಳೆ ಏನು ಅನ್ನೋದೇ ದರ್ಶನಕ್ಕೆ ಒಂದು ಕ್ಯೂವಲ್ಲಿ ನಿಂತು ಈ ಯಾಗವನ್ನು ವೀಕ್ಷಣೆಯನ್ನು ಮಾಡಿದ್ದಾರೆ. ಈ ಪೂಜೆ ಪುನಸ್ಕಾರಗಳು ಅದ್ಧೂರಿಯಾಗಿ ನಡೆದು ಈ ಜನತೆಗೆ ಒಳಿತನ್ನು ಕೋರಬೇಕು ಅಂತೇಳಿ ನಮ್ಮ ವೇಣುಗೋಪಾಲ್ ಸಾರು ಮತ್ತು ಈ ಸ್ವಾಮೀಜಿಗಳು ಈ ತಂಡ ಇವತ್ತು ನಮ್ಮ ಜನತೆಗೆ ತುಂಬ ಒಳಿತನ್ನು ಕೋರಿದ್ದಾರೆ. ಅವ್ರಿಗೂ ಸಹ ನಾನು ಧನ್ಯವಾದಗಳು ಹೇಳ್ತಾ, ಮುಂದೆ ಇಂಥ ಕಾರ್ಯಕ್ರಮಗಳು ಇನ್ನೂ ಯಾರಾದರೂ ಮಾಡಿದ್ರೆ ನಮ್ಮ ತಾಲೂಕಿಗೆ ಇನ್ನೂ ಹೆಚ್ಚಿನ ರೀತಿ ಒಳ್ಳೆಯದಾಗಲಿ, ನಮ್ಮ ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತೇಳಿ ನಾನು ಆಶಿಸ್ತೇನೆ. ಇನ್ನೂ ಹೆಚ್ಚಾಗಿ ಕಾರ್ಯಕ್ರಮಗಳು ದುಡ್ಡು ಹೊಂದಿದ್ರೆ ಸಾಲದು, ಇಂಥ ಕಾರ್ಯಕ್ರಮಗಳು ಮಾಡಬೇಕು ಅಂತೇಳಿ ಜನತೆಯಲ್ಲಿ ನಾನು ಪ್ರಮುಖರಲ್ಲಿ ಬೇಡ್ಕೊಳ್ತೇನೆ. ಇನ್ನು ಮುಂದಿನ ದಿವಸಗಳಲ್ಲಿ ಈ ಕಾರ್ಯಕ್ರಮ ಮಾಡಲಿ, ಎಲ್ಲ ಜನತೆಗೆ ಒಳಿತನ್ನು ಕೋರಲಿ ಅಂತೇಳಿ ನಾನು ಆಶಿಸ್ತಾ ನಾನು ಮಾತು ಮುಗಿಸ್ತೇನೆ. ಲೋಕ ಕಲ್ಯಾಣಕ್ಕಾಗಿ ನಮ್ಮ ಆನೇಕಲ್ ನಗರದಲ್ಲಿ ಡಾಕ್ಟರ್ ವೇಣುಗೋಪಾಲ್ ಮತ್ತು ದಂಪತಿಗಳಿಂದ ಸಹಸ್ರ ಚಂಡಿಕಾ ಮಹಾಯಾಗ ತುಂಬ ವೈಭವಿತವಾಗಿ ಯಶಸ್ವಿಯಾಗಿ ನಡೆದಿದೆ. ಅವರಿಗೆ ಮೊದಲನೇದಾಗಿ ಅನಂತ ಧನ್ಯವಾದಗಳನ್ನು ಬಯಸ್ತೇನೆ. ಈ ಒಂದು ಯಾಗಕ್ಕೆ ನಮ್ಮ ಇಡೀ ಆನೇಕಲ್ ವಿಧಾನಸಭಾ ಕ್ಷೇತ್ರ ಮತ್ತು ಪಕ್ಕದ ತಮಿಳುನಾಡು ಹಲವಾರು ಕ್ಷೇತ್ರಗಳಿಂದ ಸಹಸ್ರಾರು ಮಹಿಳೆಯರು ಮತ್ತು ಭಕ್ತಾದಿಗಳು ಆಗಮಿಸಿ ಈ ಒಂದು ಯಾಗದಲ್ಲಿ ಭಾಗವಹಿಸಿ ಧನ್ಯರಾಗಿದ್ದಾರೆ. ಅವರಿಗೆಲ್ಲರಿಗೂ ಸಹ ಶುಭಾಶಯಗಳನ್ನು ಕೋರ್ತಾ, ವಿಶೇಷವಾಗಿ ನಮ್ಮ ನ್ಯೂ ಬಾಲ್ಡ್ವಿನ್ ವಿದ್ಯಾಸಂಸ್ಥೆಯ ಡಾಕ್ಟರ್ ವೇಣುಗೋಪಾಲ್ರವರಿಗೆ ಇಂಥ ಇನ್ನೂ ಹಲವಾರು ಕಾರ್ಯಕ್ರಮಗಳು ಹೆಚ್ಚು ಮಾಡಲಿ ಅಂತ ಅವರಿಗೆ ಆ ಶಕ್ತಿ ಚಂಡಿಕಾ ಮಾತೆ ದಯಪಾಲಿಸಲಿ ಅಂತ ಈ ಮೂಲಕ ಕೋರ್ತಾ ಇದ್ದಾರೆ. ಡಾಕ್ಟರ್ ವೇಣುಗೋಪಾಲ್ ಅವರು ಮತ್ತು ದಂಪತಿಗಳು ಏನು ಇವತ್ತು ಸಹಸ್ರ ಚಂಡಿಕಾ ಯಾಗವನ್ನು ಆನೇಕಲ್ ತಾಲೂಕಿನಲ್ಲಿ ಮಾಡಿದ್ದಾರೆ. ಇದು ಆನೇಕಲ್ ತಾಲೂಕಿಗೆ ಒಂದು ಸೌಭಾಗ್ಯದ ಕ್ಷಣ. ಈ ಕ್ಷೇತ್ರವನ್ನು ಒಂದು ತಾಯಿಯ ಆಶೀರ್ವಾದ ಮತ್ತು ತಪೋಭೂಮಿ ರೀತಿಯಲ್ಲಿ ಈ ಕ್ಷೇತ್ರವನ್ನು ಮಾರ್ಪಾಡು ಮಾಡಿದ್ದಾರೆ. ಅವರಿಗೆ ದೇವಿ ಇನ್ನಷ್ಟು ಶಕ್ತಿಯನ್ನು ಕೊಟ್ಟು ಈ ರೀತಿ ಧರ್ಮ ಕಾರ್ಯಗಳನ್ನು ಮಾಡುವಂಥ ಶಕ್ತಿ ಕೊಡಲಿ. ಈ ಮೂಲಕ ಧರ್ಮ ನಿಲ್ಲುವಂಥ ಕೆಲಸ ಮತ್ತು ಎಲ್ಲ ಭಕ್ತಾದಿಗಳಿಗೂ ಮತ್ತು ಹಿಂದೂ ಬಾಂಧವರಿಗೆ ಒಳ್ಳೆಯದಾಗಲಿ ಅಂತ ನಾನು ಭಾವಿಸ್ತಾ ಮಾತಿಗೆ. ನಮ್ಮ ಆನೇಕಲ್ ತಾಲೂಕಿನಲ್ಲಿ ವೇಣುಗೋಪಾಲ್ ಮತ್ತು ಅವರ ದಂಪತಿಗಳು ಸಹಸ್ರ ಚಂಡಿಕಾ ಮಹಾಯಾಗವನ್ನು ಸುಮಾರು 7 ದಿನಗಳ ಕಾಲ ಇಲ್ಲಿ ಬಹಳ ಅದ್ಭುತವಾಗಿ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಆ ವೇಣುಗೋಪಾಲ್ ದಂಪತಿಗಳಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ. ಯಾಕಂತ ಹೇಳಿದ್ರೆ ಇಂಥ ಯಾಗ ಮತ್ತು ಕಾರ್ಯಕ್ರಮಗಳು ಉಳ್ಳವರು ಮಾತ್ರ ಮಾಡ್ತಾಯಿದ್ರು. ಆದರೆ ಈ ಭಾಗದಲ್ಲಿ ಎಲ್ಲ ಸಮುದಾಯದವರು ಕೂಡ ಒಂದು ಕಣ್ತುಂಬಿಕೊಳ್ತಕ್ಕಂಥ ಕೆಲಸವನ್ನು ಇವತ್ತು ಈ ಮಹಾಯಾಗದಲ್ಲಿ ಮಾಡಿದ್ದಾರೆ. ಈ ಮಹಾಯಾಗದ ಜೊತೆಗೆ ವಿಶೇಷವಾಗಿ 7 ದಿನಗಳ ಕಾಲ ಎಲ್ಲ ರೀತಿಯ ಒಂದು ಕಾರ್ಯಕ್ರಮಗಳನ್ನು, ಒಂದು ಶಾಸ್ತ್ರೀಯ ಸಂಗೀತ ಇರ್ಬೋದು, ನೃತ್ಯ ಇರ್ಬೋದು, ಭರತನಾಟ್ಯ ಇರ್ಬೋದು,
ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಕೂಡ ಇವತ್ತು ಇಲ್ಲಿ ನಡೆಸಿ ಎಲ್ಲರಿಗೂ ಕೂಡ ಒಂದು ವೇದಿಕೆಯನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ಈ ಭಾಗದಲ್ಲಿ ನಮ್ಮ ಆನೇಕಲ್ ಭಾಗದಲ್ಲಿ ಇಂಥ ಬಹುದೊಡ್ಡ ಒಂದು ಮಹಾಯಾಗವನ್ನು ನಾವು ಬೇರೆ ಎಲ್ಲ ಉತ್ತರ ಕರ್ನಾಟಕಗಳಲ್ಲಿ ನೋಡ್ತಾ ಇದ್ದೀವಿ, ದಕ್ಷಿಣ ಕನ್ನಡ ಆ ಭಾಗದಲ್ಲಿ ನಿರಂತರವಾಗಿ ಮಾಡ್ತಾಯಿದ್ರು. ಆದರೆ ನಮ್ಮ ಭಾಗದಲ್ಲಿ ಇಷ್ಟು ಪ್ರಬಲವಾದ ಸುಮಾರು ಒಂದು ಅಂದಾಜು ಒಂದು 6ರಿಂದ 7 ಕೋಟಿ ರೂಪಾಯಿ ವೆಚ್ಚ ಆಗ್ತಕ್ಕಂಥ ಇಂಥ ಮಹಾ ಚಂಡಿಕಾ ಯಾಗವನ್ನು ಈ ಭಾಗದಲ್ಲಿ ಮಾಡಿದ್ದಾರೆ. ಅವರಿಗೆ ಕುಟುಂಬಕ್ಕೆ ಮತ್ತು ಇಲ್ಲಿ ಭಾಗವಹಿಸಿದಂಥ ಎಲ್ರಿಗೂ ಕೂಡ ಮತ್ತು ನಾವು ಕೂಡ ಅವರಿಗೆ ಧನ್ಯವಾದಗಳನ್ನು ಹೇಳಿಸ್ತೀವಿ.